ಶರಣಾರ್ಥಿಗಳು. ಇಲ್ಲಿಯವರೆಗೆ ಸರ್ವಪೂಜ್ಯರಿಂದ ಶಂಕರ ಭಗವತ್ಪಾದರ ಶ್ರೇಷ್ಠವಾಗಿರ್ತಕ್ಕಂಥ ಒಂದೆರಡು ಮಾತುಗಳನ್ನು ಮಾರ್ಮಿಕವಾಗಿ ಎಲ್ಲರ ಮನಮುಟ್ಟುವಂತೆ ಪೂಜ್ಯರು ಅಪ್ಪಣೆಯನ್ನು ಮಾಡಿದ್ದಾರೆ. ಶಂಕರರು ಭಜಗೋವಿಂದಂ 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 ಮೂಢಮತೆ ಎನ್ನುವಂಥ ಮಾತು ಮೊದಲು ನಾವು ಸ್ಮರಣೆಗಿಟ್ಟೋದು. ಯಾರಿಗೆ ಇದನ್ನು ಬೋಧನೆ ಮಾಡಿದ್ರು ಅಂತಂದರೆ ಮೂಢಮತಿಗಳಿಗೆ. ಯಾವುದು ಸತ್ಯದ ಅರಿವಿಲ್ಲವೋ ಅಂಥ ಮೂಢರಿಗೆ, ತಿಳಿಯದೇ ಇರತಕ್ಕಂಥವರಿಗೆ ತಿಳಿಸಿ ಹೇಳುವಂಥದ್ದು. ಅದಕ್ಕಾಗಿ ಶರಣರೊಂದು ಕಡೆ ಭಾಳ ಚೆನ್ನಾಗಿ ಬರೀತಾರೆ. ಕರ್ಮೇಂದ್ರಿಯಗಳಿಗೆ ಹರಿವ ಮಂದ ಬುದ್ಧಿಯ ನೀಗಿ ಗಂಧ ಕಕ್ಷೆಯೊಳು ಲಿಂಗವ ದರ್ಶನದ ಗುರುವೆ ಕೃಪೆಯಾಗು. ನಮ್ಮ ವ್ಯವಹಾರಗಳೆಲ್ಲ ಇಂದ್ರಿಯ ಮುಖವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಾವು. ಪ್ರತಿಯೊಬ್ಬ ಮನುಷ್ಯ ಇಂದ್ರಿಯಗೆ ದಾಸನಾಗಿದ್ದಾನೆ. ಇಲ್ಲಿ ಕರ್ಮೇಂದ್ರಿಯಗಳೆಲ್ಲ ನಮ್ಮ ಆಧೀನದಲ್ಲಿ ಇದ್ದಂತೆ ತೋರ್ತದ, ಆಧೀನದಲ್ಲಿ ಇಟ್ಟುಕೊಂಡಿದ್ದೀವಿ. ಕರ್ಮೇಂದ್ರಿಯಾನಿ ಸಂಯಮೇ ಏ ಅಸ್ತೆ ಮನಸ್ಸೇ ಸ್ಮರ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸೌಚ್ಛತೆ. ಇಂದ್ರಿಯಗಳೆಲ್ಲವೂ ನಮ್ಮ ಆಧೀನದಲ್ಲೇ ಇಟ್ಟುಕೊಂಡು ಕೂತಿದ್ದೀವಿ ನಾವು. ಆದರೆ ಈ ಮನಸೇಂದ್ರಿಯ ಮಾತ್ರ ಎಲ್ಲಿ ಹೋಗಿದನೋ ಗೊತ್ತಿಲ್ಲ. ಅದು ಯಾರ ಕಣ್ಣಿಗೆ ಕಾಣಿಸೋದಿಲ್ಲ. ನಮ್ಮ ಜ್ಞಾನೇಂದ್ರಿಯ ಆಗಲಿ ಕರ್ಮೇಂದ್ರಿಯಗಳಾಗಲಿ ನಮ್ಮ ಆಧೀನದಲ್ಲೇ ಇಟ್ಟುಕೊಂಡಿಲ್ಲಿ ಕೇಳಕತ್ತೇ ಇದೀವಿ ನಾವು. ಕಿವಿ ಕೇಳ್ತಾ ಇದೆ, ಕಣ್ಣ ನೋಡ್ತಾ ಇದೆ, ಆಮೇಲೆ ಕೈ ಕಾಲ ಸುಮ್ಮನೆ ಕಚ್ಚಾಗಿ ಕುತ್ಕೊಂಡವ. ಆದರೆ ಮನಸ್ಸು ಮಾತ್ರ ಎಲ್ಲಿ ಹೋಗ್ಯದ ನಮಗೆ ಗೊತ್ತಾಗೋದಿಲ್ಲ. ನೋಡ್ಲಿಕ್ಕೆ ನೀವೆಲ್ಲ ಇಲ್ಲೇ ಕೂತಿದ್ದೀರಿ, ಶರೀರ ಇಲ್ಲೇ ಅದ. ಈ ಶರೀರ ಇದ್ರೂ ಸಹಿತ ಮನಸ್ಸು ಮಾತ್ರ ಯಾವ ಕಡೆ ಹೋಗಿಬಿಟ್ಟಿರ್ತದೆ. ಮನಸ್ಸು ಎಷ್ಟು ಚಂಚಲ ಅಂತಂದರೆ ಆ ಮನಸ್ಸಿನ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಮುಗಿಯೋದಿಲ್ಲ. ಈ ಮನಸ್ಸೇಂದ್ರಿಯ ಏನು ಮಾಡ್ತದಂದ್ರೆ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಅಖಂಡೇಶ್ವರ ಅಂತ ಷಣ್ಮುಖ ಶಿವಗಳು ಬಹಳ ಚೆನ್ನಾಗಿ ಬರೀತಾರೆ. ಈ ಕರ್ಮೇಂದ್ರಿಯಗಳಿಗೆ ಪ್ರಚೋದನೆ ಕೊಡುವಂಥದ್ದು ಮನಸ್ಸು. ಅದಕ್ಕಾಗಿ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣೀಭೂತವಾಗಿರ್ತಕ್ಕಂಥ ಮನಸ್ಸನ್ನು, ಆ ಮನಸ್ಸೇಂದ್ರಿಯನ್ನ ನಾವು ಹತೋಟೆಯಲ್ಲಿಡುವುದು ಬಹಳ ಕಷ್ಟ. ಅದಕ್ಕೆ ಸಾಧನೆಗಳನ್ನು ಹೇಳ್ತಾರೆ. ನಾವು ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು, ನಮ್ಮ ಹಿಡಿತದ ಇಟ್ಕೋಬೇಕು ಅಂತಂದರೆ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಬಹಳ ಸುಂದರವಾದ ಒಂದು ಮಾತನ್ನು ಬರೀತಾರೆ. ಆಲೆ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಂದೊಡೆ ಮನ ಮೇಲೆ ನಿಲ್ಲುವುದು, ಮನ ನಿಂದೊಡೆ ಬಿಂದು ನಿಲ್ಲುವುದು, ಬಿಂದು ನಿಂದಡೆ ಕಾಲ ಕರ್ಮವ ಗೆದ್ದು ಮಾಯೆ ಹೇಳ ಹೆಸರಿಲ್ಲೆನಿಸುವುದಯ್ಯ ಬಸವ ಕೇಳೆಂದ ಅಂತ ಚಾಮರಸ ಬಹಳ ಉತ್ತಮವಾಗಿ ಬರೀತಾರೆ. ಆಲೆ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಆಲೆ ಅಂದರೆ ಕಣ್ಣಿನ ದೃಷ್ಟಿ. ನಾವು ದೃಷ್ಟಿಯನ್ನು ಏಕಾಗ್ರತೆಗೊಳಿಸಬೇಕು. ಲಿಂಗದಲ್ಲಾದರೂ ಗಳಿಸ್ರಿ, ಗುರುವಿನಲ್ಲಾದರೂ ಉಳಿಸ್ರಿ. ಆಮೇಲೆ ಒಂದು ಬಿಂದುವನ್ನಿಟ್ಟು, ಒಂದು ಬಿಳಿಯ ಪರದೆಯ ಮೇಲೆ ಒಂದು ಬಿಂದುವನ್ನಿಟ್ಟು, ಕರೆಯ ಚುಕ್ಕೆಯನ್ನಿಟ್ಟು ಅದರ ಮೇಲಾದರೂ ದೃಷ್ಟಿಯನ್ನು ಏಕಾಗ್ರತೆ ಮಾಡಿ. ಆಲೆನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಉಸಿರಾಡ್ತಕ್ಕಂಥ ಗಾಳಿ ಏನಲ್ಲ, ಇದು ನಿಲ್ಲಬೇಕು. ಯಾಕಂತಂದರೆ ಅದು ಈಡ ಮತ್ತು ಪಿಂಗಳ ಅಂತಕ್ಕಂಥ ಎರಡು ನಾಡಿಗಳ ಮಧ್ಯದಲ್ಲಿ ಒಂದು ಸುಷುಮ್ನ ನಾಳ ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಳ. ಆ ನಾಳಿನ ಮುಖಾಂತರ ಪ್ರಾಣವಾಯುವನ್ನು ಮಸ್ತಕದಲ್ಲಿ ನಿಂದ್ರಿಸುವಂಥ ಕಾರ್ಯವನ್ನು ಮಾಡಬೇಕು. ಆ ಮನಸ್ಸು
ಆ ಮಸ್ತಕದಲ್ಲಿ ನಿಂತಾಗ ಮಸ್ತಕದಲ್ಲಿರ್ತಕ್ಕಂಥ ಒಂದು ಸಹಸ್ರದಳ ಕಮಲ ಅಂತಕ್ಕಂಥ ಒಂದು ಕಮಲ ಅಂತ ಬರೀತಾರೆ. ಆ ಕಮಲ ಅರಳಿದಾಗ ಆ ಕಮಲಿನ ಮಧ್ಯದಲ್ಲಿ ಒಂದು ನಾಗಸರ್ಪ ಅಂತಿರ್ತದಂತೆ. ಆ ನಾಗಸರ್ಪ ಕೆಳಮುಖವಾಗಿರ್ತಕ್ಕಂಥದ್ದು ಮೇಲ್ಮುಖವಾದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಮನುಷ್ಯನ ಮನಸ್ಸು ಏಕಾಗ್ರತೆಗೊಳ್ಳುತ್ತದೆ. ಅಲ್ಲಿ ಅಮೃತದ ಹನಿಗಳು ಶರೀರವನ್ನು ಪ್ರವೇಶ ಮಾಡ್ತವೆ. ಅವಾಗ ಈ ಇಂದ್ರಿಯಗಳಿಗೆ ಏನಂದ್ರೆ ಚಲನವಲನಗಳು ಇರೋದಿಲ್ಲ, ಶಾಂತವಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮನಸ್ಸನ್ನು ನಿಂದಿಸಬೇಕು. ಅದಕ್ಕಿಂತ ಪೂರ್ವದಲ್ಲಿ ಭಕ್ತಿಯ ಬಗ್ಗೆ ಬಹಳ ಉತ್ತಮವಾದ ಮಾತುಗಳನ್ನು ಹೇಳ್ತಾರೆ. ಭಕ್ತಿ ಗುರು ಚರಣದಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿ ನಮ್ಮದಿರಬೇಕು. ಭಕ್ತಿಗೆ ಏನು ವ್ಯಾಖ್ಯಾನ ಮಾಡ್ತಾರಂತಂದ್ರೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ನೋಡ್ರಿ, ಇದು ಮೋಕ್ಷದ ತುತ್ತ ತುದಿಯನ್ನು ಮುಟ್ಟಲಿಕ್ಕೆ ಮೊದಲು ಭಕ್ತಿ ಬಹಳ ಪ್ರಧಾನವಾಗಿರ್ತದೆ. ಇಷ್ಟು ಬಸವಣ್ಣವರು ಚೆನ್ನಾಗಿ ಹೇಳ್ತಾರಲ್ಲ, ಸಾಧನೆ ಹೇಗಿರಬೇಕು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ ಪುರುಷಿ, ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ವಿಚಾರವೆಂಬ ಹೂವು ಆಚಾರವೆಂಬ ಕಾಯಾಯಿತು. ಆಚಾರವೆಂಬ ಕಾಯಿ ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ಕೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಅದ್ಭುತವಾದ ಒಂದು ಸಾಧನೆಯ ಮಾರ್ಗವನ್ನು ಬಸವಾದಿ ಪ್ರಮಥರು ಹೇಳ್ತಾರೆ. ಕೊನೆಯ ಹಂತ ಏನು ಅಂತಂದ್ರೆ, ಈ ಶರೀರ ಅಷ್ಟೇ ಕಳಚಿ ಬೀಳುವುದಲ್ಲ, ಇದು ಒಂದು ದಿವಸ ಕಳಚಿ ಬೀಳ್ತದ, ಅದೇನು ದೊಡ್ಡ ಮಾತಲ್ಲ. ಆದರೆ ಬೀಳುವಂತ ಸಂದರ್ಭದೊಳಗ ಆ ಶರೀರದಲ್ಲಿರ್ತಕ್ಕಂಥ ಆತ್ಮಜ್ಯೋತಿ ಬಯಲಲ್ಲಿ ಬಯಲಾಗಿ ಶಿವನಲ್ಲಿ, ಆ ಶಿವನ ಬೆಳಕಿನಲ್ಲಿ ಚಿಜ್ಯೋತಿಯಾಗಿ ಬೆಳಗುವುದನ್ನು ನಾವು ಕಾಣಬೇಕು. ಅದಕ್ಕೆ ಏನಪ್ಪಾ ಅಂತಂದ್ರೆ ಭಕ್ತಿ ಎನ್ನುವುದು ಬಹಳ ಶ್ರೇಷ್ಠ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಭಾಂಡಾರಿ ಅಂತ ಬಿರುದನ್ನು ಪಡೆದಿರುವಂತ ಬಸವಣ್ಣವ್ರು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವನಾನಯ್ಯ. ಭಕ್ತಿ ಇಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಇನ್ನೂ ಹಲವು ಪುರಾತನರ ಮನೆಯಲ್ಲಿ ಬೇಡಿದೆ, ಎನ್ನ ಭಿಕ್ಷೆ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ. ಬಸವಣ್ಣವರು ಶರಣರಣ್ಣ, ಅಲ್ಲಿ ಜಾತಿ ಭೇದ ಇರಲಿಲ್ಲ, ಶ್ರೀಮಂತ ಬಡವ ಅನ್ನುವುದಿಲ್ಲ, ಅಧಿಕಾರಿ ಮಂತ್ರಿ ರಾಜ್ಯ ಅನ್ನುವಂಥ ಯಾವ ಭೇದ ಭಾವವಿಲ್ಲದೆ ಎಲ್ಲರಲ್ಲಿ ಆ ಆತ್ಮ ಜ್ಯೋತಿಯನ್ನ ಭಗವಂತನನ್ನ ಕಾಣುವಂತ ಶ್ರೇಷ್ಠವಾದಂಥ ಭಾವ ಬಸವಣ್ಣವರದಾಗಿತ್ತು. ಕಲ್ಯಾಣದಲ್ಲಿರ್ತಕ್ಕಂಥ ಶರಣರೇನು ಬಹಳ ದೊಡ್ಡ ಶ್ರೀಮಂತರಿರಲಿಲ್ಲ, ಬಹಳ ದೊಡ್ಡ ಶ್ರೀಮಂತರಿಲ್ಲ, ಬಹಳ ದೊಡ್ಡ ದೊಡ್ಡ ಬಂಗಲೆಯನ್ನು ಕಟ್ಟಿರಲಿಲ್ಲ, ಶ್ರೀ ಸಂಪತ್ತಿನಿಂದ ಯಾವತ್ತೂ ಶ್ರೀಮಂತರಾಗಿರಲಿಲ್ಲ. ಆದರೂ ಬಸವಣ್ಣ ಅವರಲ್ಲಿ ಭಿಕ್ಷೆಯನ್ನು ಬೇಡ್ತಿದ್ದ. ಎಂಥ ಭಿಕ್ಷೆ ಅಂತಂದ್ರೆ ಅದು ಭಕ್ತಿಯ ಭಿಕ್ಷೆಯನ್ನು ಬೇಡ್ತಾ ಇದ್ರು ಅಂತ. ಭಕ್ತಿ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠ. ಮೋಕ್ಷ ಅನ್ನುವಂಥ ವೃಕ್ಷ ಅದು ಬೆಳಿಬೇಕಂದ್ರೆ ಭಕ್ತಿ ಬಹಳ ಅವಶ್ಯವಾಗಿ ಬೇಕು. ಅದಕ್ಕಾಗಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಆ ಮೋಕ್ಷ ಅನ್ನುವಂಥ ಒಂದು ವೃಕ್ಷ ಬೆಳೆದು ದೊಡ್ಡದಾಗಿ ಆ ವೃಕ್ಷದ ಫಲಗಳೆಲ್ಲ ಜಗತ್ತಿನ ತುಂಬಬೇಕು. ಈಗ ಅಪ್ಪವರು ಕುಂತಾರ, ಕುಂತು ಈಗ 2 ತಾಸಾಯ್ತು, ಸುಮ್ಮನೆ ಎಲ್ಲರೂ ನೋಡ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ. ನೋಡುವಂಥ ದೃಷ್ಟಿ ಏನದಂತಂದ್ರೆ ಅಲ್ಲಿ ಮತ್ತೊಂದೇನೂ ಇಲ್ಲ. ಇಲ್ಲಿ ಶ್ರೀಮಂತ, ನನ್ನವರು, ಕೊಟ್ಟವರು, ದೊಡ್ಡವರು, ನೀಡಿದವರು, ಹೊಸಿದವರು, ಹಾಕಿದವರು ಅಂತ ಏನೂ ಇಲ್ಲ. ಏನು ಉಣಿಸಿದರೇನು, ಏನು ತೊಳಸಿದರೇನು, ಆ ಪುಣ್ಯದ ಫಲ ಅವರಿಗಲ್ಲದೆ ತನಗೇನು ಸಂಬಂಧವಿಲ್ಲ. ಏನು ನೀವು ನೀಡ್ತೀರಿ ನೀಡ್ರಿ, ಏನು ಉಣಿಸ್ತೀರಿ ಉಣಿಸ್ರಿ, ಏನು ತುಳಿಸ್ತೀರಿ ತುಳಿಸ್ರಿ, ಏನು ಹಾಕ್ತೀರಿ ಹಾಕ್ರಿ, ಬಂಗಾರ ಬೆಳ್ಳೋ ಕಿರೀಟೋ ಯಾವುದೂ ಅದಕ್ಕೆ ಸಂಬಂಧ ಇಲ್ಲದಂತೆ ಇರ್ತಕ್ಕಂಥ ವ್ಯಕ್ತಿತ್ವ. ಅಲ್ಲೇನಪ್ಪ ಅಂತಂದ್ರೆ ಈ ಭಕ್ತರ ಆನಂದಕ್ಕಾಗಿ ನೀವು ಏನಾದರೂ ಮಾಡ್ರಿ. ಈ ಶರೀರದ ಮೇಲಿರ್ತಕ್ಕಂಥ ಮೋಹ ತನುವಿನಲ್ಲಿ ನಿರ್ಮೋಹಿ ಅಂತ ಬರೀತಾರೆ. ತನುವಿನಲ್ಲಿ ನಿರ್ಮೋಹಿ ದೇಹದ ಮೇಲಿನ ಮೋಹವನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಈ ಶರೀರ ಹೇಗಿದ್ರೆ ಏನು,
ಇದರ ಮೇಲಿನ ಮೋಹವನ್ನು ಕಳ್ಕೊಂಡು ಬಿಟ್ಟಂಥವರು. ತನುವಿನಲ್ಲಿ ನಿರ್ಮೋಹಿ, ಮನದಲ್ಲಿ ನಿರಹಂಕಾರಿ, ಪ್ರಾಣದಲ್ಲಿ ನಿರ್ಭಯ, ಚಿತ್ರದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿರು, ಬೇರಿಲ್ಲ ಕಾಣಿರು, ಬೇರಿಲ್ಲ ಕಾಣಿರು. ದಿಗಂಬರರು ಎಂಥ ದಿಗಂಬರ ಅಂದ್ರೆ ಶರೀರದ ಮೇಲೆ ಬಟ್ಟೆಯನ್ನು ಕಳಿಸುವುದು ದಿಗಂಬರ ಅಲ್ಲ. ಏನು ದಿಗಂಬರ ಆಗಬೇಕು ಅಂತಂದ್ರೆ ಭಾವ ದಿಗಂಬರ ಆಗಬೇಕು. ಇದೆಲ್ಲವೂ ಮಿಥ್ಯ ಅನ್ನುವಂಥ ಭಾವ ಬಂದಾಗ ಭಾವ ದಿಗಂಬರ ಆಗಿಬಿಡುತ್ತದೆ. ಅಂಥ ದಿಗಂಬರ ಸ್ವರೂಪ ಯಾವುದು ಅಂತಂದ್ರೆ ಅದೇ ಪರಮ ಪೂಜ್ಯರಾಗಿರ್ತಕ್ಕಂಥ ಅಪ್ಪ ಶಿವಾನಂದ ಭಾರತೀಯ ಅಪ್ಪಂಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ವೇದಿಕೆ ಅದಕ್ಕಾಗಿ ಶೋಭಾಯಮಾನವಾಗಿ ಕಾಣಿಸ್ತಾ ಇದೆ. ಮಾಡಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ. ಇದೆಲ್ಲವೂ ನಂದು ಅನ್ನುವಂಥದ್ದ ಆನಂದಿಸಿ, ಇವೆಲ್ಲ ನಮ್ಮ ಭಕ್ತರು ಅನ್ನುವಂಥ ಆನಂದವನ್ನು ಪಟ್ಟು ಆ ಆನಂದದಲ್ಲೇ ಇದೆಲ್ಲವೂ ಮಿಥ್ಯ ಅಂತ ಯಾರು ತಿಳ್ಕೋದಲ್ಲೇ ಅವರೇ ನಿರ್ಮೋಹ. ಅದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಮ್ಮೆ ಏನಾಗಿತ್ತು ಅಂತಂದ್ರೆ ಕಲ್ಯಾಣದಲ್ಲಿ ಬಸವಣ್ಣನವರ ಮಹಾಮನೆಗೆ ಅಲ್ಲಮಹಾಪ್ರಭುಗಳ ಆಗಮನ ಆಗ್ತದೆ. ಅಲ್ಲಮಹಾಪ್ರಭುಗಳು ಬಂದರು. ಎಲ್ಲ ಶರಣ ಸಮೂಹ ಕುತ್ಕೊಂಡಿತ್ತು. ಯಾಕೆ ಕೂತದಲ್ಲ, ಹೀಗೆಲ್ಲ ಸಮೂಹ ಕುಂತ್ಕೊಂಡಿತ್ತು. ಅವಾಗ ಎಲ್ಲ ವಿಚಾರಗಳು, ಯಾವ ಚಿಂತನೆಯ ಬಗ್ಗೆ, ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಚಿಂತನೆಗಳು ಮುಗಿದು, ಎಲ್ಲ ಮುಗಿದ ಮೇಲೆ ಅಲ್ಲಮಹಾಪ್ರಭು ದೇವರು ತಮ್ಮ ಸ್ಥಾನವನ್ನು ಬಿಟ್ಟು, ತಮ್ಮ ಸಿಂಹಾಸನವನ್ನು ಬಿಟ್ಟು ಇಳಿದು ಹೊರಟಿದ್ರು. ಅವಾಗ ಭಕ್ತಿ ಭಾಂಡಾರಿ ಅನಿಸಿರ್ತಕ್ಕಂಥ ಬಸವಣ್ಣವರು ಎದುರಿಗೆ ಬಂದು ಅವರಿಗೆ ಕೈ ಮುಗಿದು ಕೇಳಿದ್ರಂತೆ. ಯಾವತ್ತೂ ಬಸವಣ್ಣವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಅಲ್ಲಮಹಾಪ್ರಭು ದೇವರ ಎದುರಿಗೆ ಬಂದು ಕೈ ಮುಗಿದು ನಿಂತುಕೊಂಡು ಹೇಳಿದ್ರಂತೆ, ನೀನು ಏನು ಬೇಡಿದರೂ ನಾನು ನೀಡಲು ಸಿದ್ಧನಿದ್ದೇನೆ ಪ್ರಭು, ಬೇಡುವಂತವನಾಗು. ನೀನು ಏನು ಬೇಡಿದರೂ ನಾನು ನೀಡಲು ಸಿದ್ಧನಿದ್ದೇನೆ, ಬೇಡು ಪ್ರಭುವೆ ತಂದಾಗ ಅಲ್ಲಮಹಾಪ್ರಭು ದೇವರು ಮುಗುಳ್ನಗಿಂದ ಕುಲು ನಕ್ರಂತ. ನಕ್ಕು ಬಸವಣ್ಣವರಿಗೆ ಪ್ರಶ್ನೆ ಮಾಡಿದ್ರಂತ, ಏನಂತಂದ್ರೆ, ತನುವು ಗುರುವಿನದು, ಮನವು ಲಿಂಗದ್ದು, ಧನವು ಜಂಗಮರದ್ದು, ಏನನ್ನ ನೀಡಿ ನೀನು ಭಕ್ತನಾಗ್ತಿ ಹೇಳ ಬಸವಣ್ಣ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ತನುವು ಗುರುವಿಗೆ ಸಮರ್ಪಣೆಯದ, ಮನವು ಆ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗಕ್ಕೆ ಸಮರ್ಪಣೆ ಆಗಿದೆ. ಈ ತೋರ್ತಕ್ಕಂಥ ಸಂಪತ್ತೆಲ್ಲ ಇದು ಜಂಗಮನ ಸ್ವರೂಪ ಅದ. ಅದಕ್ಕಾಗಿ ನಿಂದಂತ ಏನು ನೀನು ಇರ್ತೀಯ ತಂದಾಗ ಆ ಕ್ಷಣದೊಳಗೆ ಬಸವಣ್ಣವರಿಗೆ ತಮ್ಮ ತಪ್ಪಿನ ಅರಿವಾಗಿ ಹೇಳ್ತಾರಂತೆ, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಕ್ಷೇರನಿಗೆ ಲೆಕ್ಕವಿಲ್ಲವಯ್ಯ ಪ್ರಭುವೆ ಎನ್ನುವಂತ ಮಾತನ್ನು ಹೇಳಿದಾಗ ಪ್ರಭು ಹೇಳಿದ್ರಂತೆ, ಈಗ ನೀನು ನಿಜವಾದ ಭಕ್ತ ಬಸವಣ್ಣ, ಈಗ ನೀನು ನಿಜವಾದ ಭಕ್ತ. ಈ ತೋರ್ತಕ್ಕಂಥ ಈ ಜಗತ್ತೆಲ್ಲವೂ ಮಿಥ್ಯ ಅಂತಾದರೂ ಈ ಮಿಥ್ಯದಲ್ಲಿಯೇ ಸತ್ಯವನ್ನು ಕಾಣುವಂಥ ಸದ್ಭಾವವನ್ನು ತೋರುವಂಥವರು ಯಾರು ಅಂತ, ಸತ್ಯವನ್ನು ತೋರಿಸಿಕೊಡುವವರು ಯಾರು ಅಂತಂದರೆ ಅದು ಸದ್ಗುರುನಾಥ. ಅದಕ್ಕಾಗಿ ಸದ್ಗುರುವಿನ ಚರಣಾರವಿಂದದಲ್ಲಿ ಸರ್ವಜ್ಞ ಹೇಳುವಂತೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ, ಮತ್ತೆ ಗುರುವಿನ ಪಾದದ ಕೆರವಾಗಿ, ಗುರುವಿನ ಹತ್ತರಿರಿಂದ ಸರ್ವಜ್ಞ ಅನ್ನುವಂತೆ ಗುರುವಿನ ಚರಣಾರವಿಂದದಲ್ಲಿ ನಾವು ಸದಾ ಭಕ್ತಿಯನ್ನಿಟ್ಟಿದ್ದಾದರೆ ಆ ಭಕ್ತಿ ಮುಂದೆ ಬೆಳೀತಾ 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 ಮಹಾವೃಕ್ಷವಾಗಿ, ಆ ವೃಕ್ಷದ ಫಲವನ್ನು ಎಲ್ಲರೂ ಅನುಭವಿಸ್ತಾ ಇರುವಾಗ ಆ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡು ಅನ್ನುವಂತೆ ಆ ಶಂಕರರು ಹೇಳಿರ್ತಕ್ಕಂಥ ನಮ್ಮ ಭಕ್ತಿ ಆಗಿರಬೇಕು ಅಂತಂದರೆ ಅನನ್ಯವಾಗಿರ್ತಕ್ಕಂಥ ಆವ ಕಾಲದಳು, ಬಳಿಕಾವ ದೇಶದಳು, ಬೇರಾವ ವಸ್ತುವಿನಳು ಒಡೆವೆರೆಯದ ಮಮತೆ ಆವ ಪರಿಯೋಳು ತನ್ನ ಮೇಲಿರುವುದಂತೆ ಗುರುದೇವತೆಗಳ ಅನುರಾಗವಿರುವುದೇ ನಿಜಭಕ್ತಿ ಎನ್ನುವಂತೆ ನಿಜಗುಣ ಶಿವಗಳ ಆ ಮಾತು ನಮ್ಮೆಲ್ಲರ ಅಂತಃಕರಣವನ್ನು ಮುಟ್ಟಿ ಆ ಗುರುವಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಅನನ್ಯವಾಗಿರ್ತಕ್ಕಂಥ ಭಕ್ತಿ ನಮ್ಮದಾಗಬೇಕು. ಹೇಗೆ ನಮ್ಮನ್ನು ನಾವು ಅತಿಯಾಗಿ ಪ್ರೀತಿಸಿ ಇದರ ಮೇಲೆ ಹೇಗೆ ನಂಬಿಕೆಯನ್ನಿಟ್ಟರೆಯೋ ಅಷ್ಟೇ ನಂಬಿಕೆಯನ್ನು ಗುರುಚರಣಾರವಿಂದದಲ್ಲಿ ನಾವು ಇಟ್ಟಿದ್ದಾದರೆ ಆ ಗುರುವಿನ ಕೃಪೆಯಿಂದ
ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡೀತದ. ಮನುಷ್ಯ ಜನ್ಮ ಸ್ವಾರ್ಥಕತೆಯನ್ನು ಪಡಿಬಾರ್ದು, ಸಾರ್ಥಕತೆಯನ್ನು ಪಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಸ್ವಾರ್ಥ ಬೇಡ, ಸಾರ್ಥಕತೆ ನಿಮ್ಮ ಬದುಕಾಗಲಿ. ಆ ಸದ್ಗುರುವಿನಾಥನ ಕರುಣೆ ಸದಾ ನಿಮ್ಮೆಲ್ಲರಿಗೆ ಇರಲಿ. ಆ ಗುರುವಿನ ಕೃಪಾ ಆಶೀರ್ವಾದದ ಮಾರ್ಗದರ್ಶನದಲ್ಲಿ, ಆ ಗುರುವಿನ ಮಾರ್ಗದರ್ಶನ ಅಂತಂದ್ರು ಅದು ರಾಜ್ಯ ಬೀದಿ. ಒಬ್ಬ ಮನುಷ್ಯ ಹೊಂಟಿದ್ದಂತೆ, ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಒಬ್ಬ ಮನುಷ್ಯ ಹೊಂಟಿದ್ದಂತೆ ಹೋಗುವಾಗ ಎರಡು ಬೋರ್ಡ್ ಇತ್ತು. ಇದು ರಾಜ್ಯ ಮಾರ್ಗ, ಇದು ಕಠಿಣ ಮಾರ್ಗ ಅಂತ. ಇದು ರಾಜ್ಯ ಮಾರ್ಗ, ಇದು ಕಠಿಣ ಮಾರ್ಗ ಅಂತ ನೋಡಿದ. ಅವಾಗ ಒಂದು ರಾಜ ಬೀದಿಯನ್ನು ಹಿಡಿದು ಹೋಗಬೇಕು ಅಂತ ಮನಸ್ಸು ಮಾಡಿದಂಥ ಮನುಷ್ಯ ಅವಾಗ ರಾಜ ಬೀದಿಯನ್ನು ಹಿಡಿದು ಮುಂದೆ ಹೋದ. ಬಹಳ ದೂರ ಹೋದಲ್ಲಿ ಅಲ್ಲೊಂದು ಮೈಲು ಬೋರ್ಡ್ ಇತ್ತಂತ. ಅದೇನತ್ತಂದ್ರೆ ನರಕಕ್ಕೆ ದಾರಿ ಅಂತ ಬರೆದಿತ್ತಂತ, ನರಕಕ್ಕೆ ದಾರಿ. ಅವಾಗ ಏನು ನಂಬದು ಸಂಸಾರ ಅನ್ನುವಂಥ ಒಂದು ಬಹಳ ಸುಖಮಯವಾಗಿರ್ತಕ್ಕಂಥ ರಾಜ್ಯ ಬೀದಿಯನ್ನು ನೋಡಿದು ನಾವು ಬೆನ್ನುತ್ತಿದ್ದೀವಿ. ಈ ಸಂಸಾರದ ಮಾರ್ಗ ಮುಂದೆ ನರಕಕ್ಕೆ ದಾರಿಯನ್ನು ತೋರಿಸ್ತದೆ. ಕಠಿಣ ಅನಿಸಿದರೂ ಸಹಿತ ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಮಾರ್ಗವನ್ನು ಹಿಡಿದು ಹೋದಾಗ ಅಲ್ಲಿ ಮುಂದೊಂದು ಏನು ಬೋರ್ಡ್ ಅಂದರೆ ಇದು ಸ್ವರ್ಗಕ್ಕೆ ದಾರಿ ಅನ್ನುವಂಥ ಮಾತನ್ನು ನೋಡಿದಾಗ ನಾವು ಕಠಿಣ ಅನಿಸಿದರೂ ಸಹಿತ ಈ ಏನು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾರ್ಗ ಅದಲ್ಲ, ಇದು ಕಲ್ಲು ಮುಳ್ಳಿನಿಂದ ಕೂಡಿದ್ದಂಗೆ ಅನಿಸ್ತದ. ಆದರೂ ಶ್ರೇಷ್ಠವಾಗಿರ್ತಕ್ಕಂಥ ಈ ದಾರಿಯನ್ನು ನಾವು ಹಿಡಿದೀವಿ ಅಂತಂದರೆ ಮುಂದೆ ಸ್ವರ್ಗದ ಪ್ರಾಪ್ತಿ ಅಂತಂದರೆ ಇಲ್ಲಿ ಆನಂದವಾಗಿ ಕೂತು ಏನು ಕೇಳಕತ್ತಿದ್ರಲ್ಲ ಇದೇ ಸ್ವರ್ಗ, ಇದರ ಹೊತ್ತು ಮತ್ತೊಂದು ಸ್ವರ್ಗ ಯಾವುದೂ ಇಲ್ಲ ಅನ್ನುವಂಥ ಮಾತಿನೊಂದಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಾನಂದ ಭಾರತೀಯ ಪಂಗಳವರ ಇಲ್ಲಿ ಸೇರಿರ್ತಕ್ಕಂಥ ಆಶೀರ್ವಾಗಿರ್ತಕ್ಕಂಥ ಸರ್ವ ಪೂಜ್ಯರ ಕೃಪಾ ಆಶೀರ್ವಾದ ಎಲ್ಲ ಭಕ್ತ ಸಮೂಹಕ್ಕೆ ಆಗುವುದರ ಜೊತೆಗೆ ನಿಮ್ಮೆಲ್ಲರ ಮನಸ್ಸಿನ ಭಾವಗಳು ಪರಿಶುದ್ಧವಾಗುವಂತೆ ಆ ಮಾತ್ಪರ ನುಡಿಗಳು ನಿಮ್ಮನ್ನು ಪರಿವರ್ತನೆ ಮಾಡಲಿ ಅಂತ ಹೇಳಿ ನಮ್ಮೆರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇವೆ. ಎಲ್ಲರಿಗೂ ಶರಣು.